ಹಾಯ್ ಹಲೋ, ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡು ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು ಸಂಜೆ ಟೈಮ್ ಆಯ್ತು, ಸ್ನಾಕ್ಸಿಗೆ ಏನ್ ಮಾಡೋಣ, ಹಸ್ಬೆಂಡು ಆಫೀಸಿಂದ ಬರ್ತಾರೆ, ಮಕ್ಕಳು ಸ್ಕೂಲಿಂದ ಬರ್ತಾರೆ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಆಚೆ ಫುಡ್ ತಿಂದು ತಿಂದು ತುಂಬಾ ಬೋರ್ ಆಗಿದ್ಯಾ? ಹಾಗಿದ್ರೆ ಈ ಹೆಸರುಕಾಳು ಮಸಾಲಾನ ಮನೇಲಿ ಟ್ರೈ ಮಾಡಿ. ಮೊದಲಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ ನಾನು ಮಾರ್ನಿಂಗ್ ನೆನೆಸಿಟ್ಟಿರುವಂತಹ ಕಡಲೆಕಾಳು, ಹೆಸರು ಕಾಳು ಹಾಗೂ ಶೇಂಗಾನ ಯೂಸ್ ಮಾಡ್ಕೊತಾ ಇದ್ದೀನಿ. ಹೆಸರು ಕಾಳು ಜೊತೆ ಶೇಂಗಾ ಯಾಕಪ್ಪ ಅಂತ ಕೇಳ್ತಾ ಇದ್ದೀರಾ? ಇಲ್ಲಿ ಶೇಂಗಾನ ಬಡವರು ಬಾದಾಮಿ ಅಂತ ಕೂಡ ಕರೀತಾರೆ. ಇದು ಆರೋಗ್ಯಕ್ಕೆ ಉತ್ತಮವಾಗಿದೆ ಹಾಗೂ ನಿಮ್ ತೂಕನ ಇಳಿಸೋಕೆ ಇದು ಉತ್ತಮ ಆಯ್ಕೆ ಅಂತ ಹೇಳ್ಬೋದು. ಹಾಗೆ ಇದು ಕೊಲೆಸ್ಟ್ರಾಲ್ ನಿಯಂತ್ರಿಸಲು ಸಾಧ್ಯವಾಗುತ್ತೆ, ರೋಗ ನಿರೋಧಕ ಶಕ್ತಿ ಕೂಡ ಇದರಲ್ಲಿದೆ ಅಂತ. ನಂತರ ಒಂದು ಬೌಲ್ ಅಷ್ಟು ಚಿಕ್ಕದಾಗಿ ಹೆಚ್ಚಿರುವಂತಹ ಟೊಮೊಟೊನ ತಗೊಂಡಿದ್ದೀನಿ ಹಾಗೂ ಅದ್ರ ಜೊತೆ ಚಿಕ್ಕದಾಗಿ ಹೆಚ್ಚಿರುವಂತಹ 2 ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ. ಇದ್ರ ಒಟ್ಟಿಗೆ ಒಂದು ಕ್ಯಾರೆಟ್ ಅನ್ನ ತುರ್ಕೊಂಡಿದ್ದೀನಿ ಹಾಗೂ ಒಂದು ಚಿಕ್ಕ ಮೆಣಸಿನಕಾಯಿನ ತಗೊಂಡಿದ್ದೀನಿ. ನಂತರ ಇದಕ್ಕೆ ಹಸಿ ಕಾಯಿ ತುರಿನ ಆಡ್ ಮಾಡ್ಕೊತಾ ಇದ್ದೀನಿ. ಸ್ನಾಕ್ಸ್ ಗಳನ್ನ ಮನೇಲಾಗ್ಲಿ ಆಚೆ ಆಗ್ಲಿ ಎಲ್ಲರೂ ಟೇಸ್ಟ್ ಮತ್ತೆ ಹೆಲ್ತಿ ಆಗಿರೋದನ್ನೇ ತಾನೇ ಆಯ್ಕೆ ಮಾಡ್ಕೊಳ್ಳೋದು. ನಂತರ ಇದಕ್ಕೆ ಟೇಸ್ಟ್ ನ ಜಾಸ್ತಿ ಮಾಡೋಕೆ ಕಾಳು ಮೆಣಸಿನ ಪುಡಿ ಹಾಗೂ ಚಾಟ್ ಮಸಾಲ, ಗರಂ ಮಸಾಲ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ನಂತರ ಸಣ್ಣಗೆ ಹೆಚ್ಚಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಆಡ್ ಮಾಡ್ಕೊತಾ ಇದ್ದೀನಿ. ಅಷ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಹಾಗೆ ನಾನಿಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ತಗೋತಾ ಇದ್ದೀನಿ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಹಾಗೂ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟು ತುಂಬಾನೇ ರುಚಿಯಾಗಿ ಹಾಗೂ ತುಂಬಾನೇ ಹೆಲ್ತಿಯಾಗಿರುತ್ತೆ. ಬಾಯಿಗೆ ರುಚಿ ಹಾಗೂ ದೇಹಕ್ಕೂ ಒಳ್ಳೆಯದನ್ನು ಈ ಸ್ನ್ಯಾಕ್ಸ್ನ ಯಾರಾದರೂ ಬೇಡ ಅಂತಾರ? ನೀವು ಮನೇಲೊಮ್ಮೆ ಟ್ರೈ ಮಾಡಿ ನೋಡಿ. ಹೆಸರು ಕಾಳು, ಕಡಲೆಕಾಳು ಹಾಗೂ ಶೇಂಗಾನ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಹೆಲ್ತ್ ಬೆನಿಫಿಟ್ ತುಂಬಾನೇ ಇರುತ್ತೆ. ಈ ಹೆಸರು ಕಾಳಿನಲ್ಲಿ ಫ್ಲೋವೋನೈಡ್, ಆಂಟಿ ಆಕ್ಸಿಡ್ ಅಧಿಕವಾಗಿರುತ್ತೆ. ಹಾರ್ಮೋನ್ಗಳ ಸಮಸ್ಯೆಗೆ ಇದು ತುಂಬಾ ಒಳ್ಳೆ ಪರಿಹಾರ ಅಂತ ಕೂಡ ಹೇಳ್ಬೋದು. ಇನ್ನು ಈ ಕಡಲೆಕಾಳಿನಲ್ಲಿ ಮಲಬದ್ಧತೆ ದೂರವಾಗುತ್ತದೆ ಹಾಗೂ ನಿಮ್ಮ ದೇಹದ ಜೀರ್ಣ ಶಕ್ತಿಯನ್ನು ಬಲಗೊಳಿಸಕ್ಕೆ ಇದು ಯೂಸ್ ಆಗುತ್ತೆ. ಟೇಸ್ಟ್ ನ ಇನ್ನೂ ಸ್ವಲ್ಪ ಹೈಲೈಟ್ ಮಾಡ್ಕೊಳ್ಳೋಕೆ ನಾನಿಲ್ಲಿ ಕರ್ದಿರುವಂತಹ ಶೇಂಗಾನ ಯೂಸ್ ಮಾಡ್ಕೊತಾ ಇದ್ದೀನಿ. ಇಷ್ಟ ಆದ್ರೆ ಇನ್ನೇನು ಹೆಲ್ತಿ ಆಗಿರುವಂತಹ ಸಂಜೆ ಸ್ನಾಕ್ಸ್ ರೆಡಿ ಆಗಿದೆ. ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ನೀವು ತಿನ್ನಿ, ನಿಮ್ಮ ಮನೇಲಿರೋರ್ಗೂ ತಿನ್ನಿಸಿ. ಇಷ್ಟು ಈಸಿ ಅಂಡ್ ಸಿಂಪಲ್ ರೆಸಿಪಿನ ನಾನು ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.